ಏನೋ ಹೇಳಿ. ನಾನು ಮೊನ್ನೆ ಒಂದು 15 ದಿನ ಹಿಂದೆ ಕೇಳಿದೆ. ಅವರು ಯುವರ್ ಸೇಯಿಂಗ್ ನೋ, ಇಟ್ ಈಸ್ ಪ್ರಾಪರ್, ದ ಕ್ವಾಲಿಟಿ ಆಫ್ ವಾಟರ್ ಇಸ್ ಪ್ರಾಪರ್ ಅಂತ ಹೇಳ್ತಾ ಇದ್ದಾರೆ ಸರ್. ಅದಕ್ಕೆ ಹೇಳಿ. 28 ಮೊನ್ನೆ ಜಲಶಕ್ತಿ ಪ್ರಿನ್ಸಿಪಲ್ ಸೆಕ್ರೆಟರಿ ಮೇಡಮ್ ಅವರು ಬಂದಿದ್ದರು. ನಮ್ಮದು ಕರ್ನಾಟಕ ಮಾಡಲ್ನ ಬೇರೆ ಸ್ಟೇಟಲ್ಲಿ ಮಾಡೋದಕ್ಕೆ ನಮ್ಮ ಕ್ವಾಲಿಟಿ ಪ್ರೋಟೋಕಾಲ್ ಯಾವ್ಯಾವ ಥರ ಮಾಡ್ತಾ ಇದ್ದೀವಿ ಮತ್ತು ಪ್ರಾಜೆಕ್ಟ್ ಯಾವ ಥರ ಪ್ರೋಟೋಕಾಲ್ಸ್ ಮಾಡಿದ್ದೀವಿ ಅಂತ ತಗೊಳ್ಳೋಕ್ಕೆ 28 ಲಾಸ್ಟ್ ಡಿಸೆಂಬರಲ್ಲಿ ಬಂದಿದ್ದು ಸರ್ ನನಗೆ. ಈಗ ನಮ್ಮ ಪ್ರಾಜೆಕ್ಟ್ನೇ ಬೇರೆ ಕಡೆ ಮಾಡ್ತಾ ಇದ್ದಾರೆ ಸರ್, ರೆಪ್ಲಿಕಾ ಮಾಡ್ತಾ ಇದ್ದಾರೆ ಸರ್, 7 ಸ್ಟೇಟಲ್ಲಿ ಮಾಡ್ತಾ ಇದ್ದಾರೆ ಸರ್. ಸೊ ನಾವು ಕ್ವಾಲಿಟಿ ಇಶ್ಯೂಸ್ನ ನೀರಿ ಅವ್ರು ಮಾಡ್ತಾ ಇದ್ದಾರೆ ಸರ್. IIT ಖರಗ್ಪುರ್ ಅವರು, IIT ಮೆಡ್ರಾಸ್, ಇವು ಸೈಂಟಿಸ್ಟು ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ಸ್ಟಡಿ ಮಾಡ್ತಾ ಇದ್ದಾರೆ ಸರ್. ನಾವು ಈ ಥರ ಟೊಮೆಟೊ ಇದಾಗ್ತಾ ಇದೆ, ಈಲ್ಡ್ ಕಡಿಮೆ ಆಗ್ತಾ ಇದೆ, ಇವೆಲ್ಲ ಪ್ರಾಬ್ಲಮ್ ಬಂದಾಗ ಸರ್ ಸಾಯಿಲ್ ಮೇಲೆಲ್ಲ ಇಂಪ್ಯಾಕ್ಟ್ ಸ್ಟಡಿ ಮಾಡೋದಕ್ಕೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು, ನೀರಿ, GKVK ಅವರೆಲ್ಲ ಸೇರಿ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಎಲ್ಲ ಸೇರಿ ಒಂದು ಕಡೆ ನಾವೇ ಟೊಮೆಟೊ, ಮೆಂತ್ಯ ಸೊಪ್ಪು, ಕ್ಯಾರೆಟು, ಬೀಟ್ರೋಟು, ಟೊಮೆಟೊ ಇಷ್ಟು ನಾವೇ ಬೆಳೆಸಿದ್ದೀವಿ ಸರ್. ಇಂಪ್ಯಾಕ್ಟೆಡ್, ನಾನ್ ಇಂಪ್ಯಾಕ್ಟೆಡ್ ಏರಿಯಾದಲ್ಲಿ, ಅಂದರೆ ಇಂಪ್ಯಾಕ್ಟೆಡ್ KC ವ್ಯಾಲಿ ಎಲ್ಲೆಲ್ಲಿ ನೀರು ಹೋಗಿರುತ್ತೋ ಆ ನೀರನ್ನ ನೇರವಾಗಿ ತಗೊಂಡು ಹೋಗೋದು ಕೆರೆಯಿಂದ, ಮತ್ತು ಬೋರ್ವೆಲ್ ರೀಚಾರ್ಜ್ ಆಗಿರುತ್ತಲ್ಲ ಸರ್ ಆ ನೀರಿಂದ, ಮತ್ತು KC ವ್ಯಾಲಿ ನೀರು ಹೋಗದಿರೋಂಥ ಏರಿಯಾಗೆ ಆ ಇಂದನೂ 3 ಕಡೆಯಿಂದ ನೀರು ತಗೊಂಡ್ಬಂದು ಇಲ್ಲಿ ಲಕ್ಷ್ಮೀ ಸಾಗರ ಥರ ಮಾಡಿದ್ವಿ ಸರ್. ನಾವು ಮಾಡಿದ್ರೆ ಅದರಲ್ಲಿ ಯಾವುದೇ ಥರ ಇಂಪ್ಯಾಕ್ಟೆಡ್, ನಾನ್ ಇಂಪ್ಯಾಕ್ಟೆಡ್ಗೆ ಯಾವುದೂ ಟ್ರೇಸ್ ಔಟ್ ಆಗಿಲ್ಲ ಸರ್. ಆ ರಿಪೋರ್ಟ್ ಇಲ್ಲಿದೆ ಸರ್, ಅದು ಇಂಟರ್ನ್ಯಾಷನಲ್ ಎಕ್ಸೆಪ್ಟೆಡ್ ಸರ್. ಯಾಕಂದ್ರೆ ಇವರು ವಾಸ್ತವ ಅದ್ರ ಪ್ರಕಾರ ಸರ್ ನಾವು ಅದರಲ್ಲಿ ಸಾಯಿಲ್ ಇದರಲ್ಲಿ ಇಂಪ್ಯಾಕ್ಟ್ ಆಗೋದು ಶೈಲ ಅಂತ ಒಂದು ಬ್ಯಾಕ್ಟೀರಿಯಾ ಇರುತ್ತೆ ಸರ್, ಅದನ್ನ ಟ್ರೇಸ್ ಮಾಡಿದ್ದಾರೆ ಸರ್. ಇಂಪ್ಯಾಕ್ಟೆಡ್, ನಾನ್ ಇಂಪ್ಯಾಕ್ಟೆಡ್ ಅಲ್ಲಿ ಎಲ್ಲೂ ಟ್ರೇಸ್ ಆಗಿಲ್ಲ ಸರ್. ನನಗೆ ಒಂದೇ ಒಂದು ಪ್ರಶ್ನೆ ಸರ್. KC ವ್ಯಾಲಿ ಆಗೋದಕ್ಕೆ